ಎಲ್ರಿಗೂ ಗೊತ್ತು ಇದು ಸರಿ ಇಲ್ಲ, ಬದಲಾವಣೆ ಬೇಕು. ನೀವು ಯಾಕೆ ಚುನಾವಣೆಗೆ ನಿಂತು ಇನ್ನೊಬ್ರಿಗೆ ಮಾದರಿ ಆಗಬಾರ್ದು, ಸ್ಫೂರ್ತಿ ಆಗಬಾರ್ದು? ನಾನು ಹೇಳಿದ್ದು ಎಲ್ಲವನ್ನೂ ನಾವು ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲವಕ್ಕೂ ಪೋಲಿಂಗ್ ಅಲ್ಲ. ನಿಮ್ಮ ಪಕ್ಷದಲ್ಲಿ ಸ್ಫೂರ್ತಿ ಕೊಡೋಕೆ ಬೇರೆ ಪಕ್ಷದಲ್ಲಿ ಅವ್ರು ಕೊಡ್ಕೊಂತಾರೆ ಬಿಡಿ ಸ್ಫೂರ್ತಿನ. ಪ್ರಜಾಕೀಯ ರಾಜಕೀಯ ಆಗ್ಬೇಕು ನಿಮಗೆ. ಯಾವ ಥರ ಲೀಡರ್ ಬೇಕು ಹೇಳಿ ಸ್ವಾಮಿ. ಓಕೆ, ಲೀಡರ್ ಮಾಡ್ಬೋಣ ಇನ್ಮೇಲೆ. ಯಾವ ಥರ ಲೀಡರ್ ಬೇಕು ನಿಮಗೆ? ನನ್ನ ಇಷ್ಟೊಂದು ಕ್ವಶನ್ ಮಾಡ್ತೀರಾ. ಅಲ್ಲಿ ಗಬ್ಬು ನಾರ್ತಾ ಇದೆ. ನೀವು ವರ್ಕ್ ಲೀಡರ್ ಅಲ್ಲ ಸ್ವಾಮಿ, ಲೀಡರ್ ಅಲ್ಲ ಉಪೇಂದ್ರ ಅವರೇ, ಲೀಡರ್ ಅಲ್ಲ. ಪ್ರತಿನಿಧಿ ನಾನು ಹೇಳ್ತಿರೋದೇ, ನಾನೇನು ಬೇಡ ಅಂತ ಹೇಳ್ತೀನಿ. ಹೇಳಿ ಒಂದು ಪಾಲಿಸಿ ಮೇಕಿಂಗ್ ಹೇಳಿ, ಜನನ್ ಕೇಳದೆ ಮಾಡಬೇಕು ಅನ್ನೋ ಪಾಲಿಸಿ ಮೇಕಿಂಗ್ ಅಲ್ಲ. ಪ್ರಜಾಕೀಯ ಉಪೇಂದ್ರ ಅವರೇ, ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ನಾವು ಇದನ್ನು ಡಿಸ್ಕಸ್ ಮಾಡೋದಾದರೆ, ನೀವು ಕೂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಅನ್ನೋ ಮನವಿಯೊಂದಿಗೆ ಆರಂಭ ಮಾಡ್ತಿದ್ದೀನಿ ನಾನು ಈ ಪಾಯಿಂಟನ್ನು. ತುಂಬ ಗಂಭೀರವಾಗಿ ಪರಿಗಣಿಸಿ ಅಂತ. ನಿಮಗೂ ಗೊತ್ತು, ನನಗೂ ಗೊತ್ತು, ವೆಂಕಟೇಶ್ಗೂ ಗೊತ್ತು, ಪ್ರಥಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು ಇದು ಸರಿ ಇಲ್ಲ, ಬದಲಾವಣೆ ಬೇಕು, ದೊಡ್ಡ ಬದಲಾವಣೆ ಆಗಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಮತ್ತಿನ್ನೇನು ಎಲ್ರಿಗೂ ಗೊತ್ತಿದೆ. ಸರಿ ಇಲ್ದಿರೋ ದಾರಿ ಮತ್ತೆ ಹೋಗ್ತೀರಾ? ಅಲ್ಲ, ಲೆಟ್ ಮಿ ಕಂಪ್ಲೀಟ್ ಸರ್. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಈಗ ಒಂದು ಸ್ಕೋಪ್ ಅಂತೂ ಇದೆ, ಬದಲಾವಣೆಗೆ ಸ್ಕೋಪ್ ಇದೆ. ಇಲ್ಲಿ ಜನ ರೆಡಿ ಇದ್ದಾರೆ, ಬದಲಾವಣೆಗೆ ರೆಡಿ ಇದ್ದಾರೆ. ಆದರೆ ಉಪೇಂದ್ರ ಅವರು ತುಂಬ ಎಷ್ಟು ಬೇಕಾದರೂ ಟೈಮ್ ತಗೊಳ್ಳಿ, ನಾನು ಸೋತ್ರೂ ಪರವಾಗಿಲ್ಲ, ನನಗೆ ಗೆಲುವಿನ ನಿರೀಕ್ಷೆನೇ ಇಲ್ಲ, ಎಷ್ಟು ಬೇಕಾದರೂ ಲೇಟ್ ಆಗಲಿ ಪರವಾಗಿಲ್ಲ ಸತ್ಯ ಇವರೇ ಅಂತ ಹೇಳಿದ್ರೆ ಇದನ್ನ ಯಾಕೆ ಸೀರಿಯಸ್ ಆಗಿ ತಗೊಂತಿಲ್ಲ? ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಐ ಆಮ್ ಸೀರಿಯಸ್. ದಿಸ್ ಈಸ್ ಸೀರಿಯಸ್ ಮ್ಯಾಟರ್. ಅದು ಕರೆಕ್ಟಾಗಿ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ನೀವು ಸೀರಿಯಸ್ನೆಸ್ ಇಲ್ದೇನೆ ಸರ್ ಅದು ಎಳೆದು ಬಿಡಿ, ದೊಡ್ಡದು ಮಾಡ್ಬಿಡಿ, ಅದಕ್ಕೆ ಜಾಸ್ತಿ ಗೊಬ್ಬರ ಹಾಕಿ ದೊಡ್ಡದು ಮಾಡ್ಬಿಡಿ, ಅಥವಾ ಸರ್ ಅದನ್ನು ರಾಜಕೀಯದಕ್ಕೆ ತಂದ್ಬಿಟ್ಟು ದೊಡ್ಡದು ಮಾಡ್ಬಿಡಿ, ರಾಜಕೀಯ ಸ್ಟೈಲಲ್ಲಿ ಬನ್ನಿ ಸರ್, ಸ್ವಲ್ಪ ಪಾರ್ಟಿ ಫಂಡ್ ಮಾಡಿ ಸರ್, ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್, ರೋಡ್ಗಿಳಿದು ಗಲಾಟೆ ಮಾಡಿ ಸರ್, ಪಾಪ್ಯುಲರ್ ಆಗ್ತೀರಾ ನೀವು. ಅದೆಲ್ಲರೂ ಮಾಡ್ತಾ ಇದ್ದಾರೆ. ಯಾವುದು ಮಾಡಿಲ್ಲ ಅಂದ್ರೂ ಕೂಡ ಉಪೇಂದ್ರ ಅವರೇ, ಅದ್ಯಾವುದು ಬೇಡ. ರೋಡ್ಗಿಳಿದು ಗಲಾಟೆ ಮಾಡೋದು ಬೇಡ. ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ. ನೀವು ಲೀಡರೇ ಬೇಡ ಅಂತ ಹೇಳಿದಾಗ ಅಲ್ಲಿ ದೊಡ್ಡ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗೇ ಆಗುತ್ತೆ. ಲೀಡರ್ ಬೇಕು ಅನ್ನೋರಿಗೆ 4 ಪಕ್ಷಗಳಿದೆ. ಅಲ್ಲ, ಪ್ರಜಾಕೀಯಕ್ಕೆ ಒಬ್ಬ ದಿಕ್ಸೂಚಿ ಬೇಡ ಅಂತ ಹೇಳಿದ್ರೆ ಅಲ್ಲಿ ಕ್ವಶನ್ಸ್ ತುಂಬಾ ಜನ ಕೇಳ್ತಿರೋದು. ನಿಮ್ಗೆ ಲೀಡರ್ಸ್ ಬೇಕು ಅಂದ್ರೆ ಸೀರಿಯಸ್ ಆಗಿ ತಗೊಳ್ಳಿ. 4 ಪಕ್ಷ ಇದೆ, ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ. ಗೋ ಅಂಡ್ ಸಪೋರ್ಟ್ ದೆಮ್. ಅಲ್ಲ, ಪ್ರಜಾಕೀಯ ಯು ವಾಂಟ್ ರಾಜಕೀಯ. ಯು ವಾಂಟ್ ರಾಜ ಇನ್ ಪ್ರಜಾಕೀಯ. ದಟ್ ಈಸ್ ರಾಂಗ್. ನಾನು ಹೇಳ್ತಾ ಇರೋದು. ನೋ, ವಿ ವಾಂಟ್ ಯು ವಾಂಟ್ ರಾಜ. ದಟ್ ಈಸ್ ಲೀಡರ್. ನೋ, ಪ್ರಜಾಪ್ರತಿನಿಧಿ. ನಾನು ಹೇಳ್ತಿರೋದೇ, ನಾನೇನು ಬೇಡ ಅಂತ ಹೇಳ್ತೀನಿ. ನಾನು ನೋಡಿ ಅಂತ ನನ್ನ ಮೊಬೈಲ್ ತೋರಿಸ್ತೀನಿ, ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ. ವರ್ಕರ್ಸ್ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ, ಸಂಬಳ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಅದಿದೆ. ನೀವು ಅವನ್ನ ರಾಜ ಮಾಡಿ ಸರ್ ಅಂತೀರಾ. ಈಗ ಉಪೇಂದ್ರ ಅವನಿಗೆ ಒಂದು ಕೊಡಿ ಸರ್, ನಿಮ್ಮ MLA ಬಂದ್ರೆ ಅವ್ನಿಗೊಂದು ಡಿಸಿಷನ್ ತಗೊಳ್ಳಿ ಬಿಡಿ ಸರ್. ಅವನು ನಾಳೆ ಅವ್ನಿಗೇನೋ ಒಂದು ಆಸೆ ಇರುತ್ತೆ, ಅವ್ನ ಊರಲ್ಲಿ ಏನೋ ಮಾಡಬೇಕು ಅಂತ, ಮಾಡಲಿ ಬಿಡಿ ಸರ್ ಅಂತೀರಾ ನೀವು. ನಾನು ಮಾಡಬೇಡ ಅಂತೀನಿ. ನೀನು ಊರು ಜನನ್ ಕೇಳು ಅಂತ ಹೇಳ್ತೀನಿ. ತಪ್ಪ ಅದು? ಅದ್ರ ಬಗ್ಗೆ ಕ್ವಶನ್ ಮಾಡ್ತಿಲ್ಲ. ಮತ್ತೆ ಅಷ್ಟೇ ನಾನು ಹೇಳ್ತಿರೋದು. ನೀವು ಯಾಕೆ ರಾಜನ್ ಬಯಸ್ತೀರಾ ಇಲ್ಲಿ? ರಾಜ ಅಲ್ಲ, ಪ್ರಜಾಸೇವಕನ. ಸೇವಕ ಹೇಳಿ, ನಾ ಸೇವಕ, ಕಾರ್ಮಿಕ ಅಂತ ಹೇಳಿ. ಮತ್ತೆ ರಾಜ ಬೇಕು. ಲೀಡರ್ ಅಂದ್ರೆ ಏನತ್ತ? ಲೀಡರ್ ಅಂದ್ರೆ ಏನು? ಐ ಶುಡ್ ಲೀಡ್ ಯು, ಐ ಶುಡ್ ಕನ್ವಿನ್ಸ್ ಯು. ಹೌದು, ಲೀಡರ್ ಅಂದ್ರೆ ಇನ್ನೇನು ಮತ್ತೆ? ಇಲ್ಲ ಸರ್, ಈಗ ಪ್ರಜಾಪ್ರಭುತ್ವ ಅಂತಾನೆ, ಈಗ ರಾಜಪ್ರಭುತ್ವ ಅಂತ ಸಂವಿಧಾನದಲ್ಲಿ ಬರ್ತಿಲ್ಲ, ಪ್ರಜಾಪ್ರಭುತ್ವ ಅಂತಾನೆ ಬರ್ತಿರೋದು. ಅಂದ್ರೆ ಜನಪ್ರತಿನಿಧಿಗಳು ಈಗ ನಾವು ಮಾಡಕ್ಕಾಗದಿರೋ ಕೆಲಸನ ನಮ್ಮ ಪರವಾಗಿ ಮಾಡಕ್ಕೆ ನಾವು ಕಳಿಸೋದು. ಹೌದು, ನನ್ನ ಮಾತು ಕೇಳ್ಬೇಕು ತಾನೆ. ನನಗೆ ಕೇಳಿ ಒಂದ್ ನಿಮಿಷ. ನನ್ನ ಮನೆ ಏನೋ ಒಂದು ಇದಾಗಿದೆ, ಏನೋ ಒಂದು ಹೊಂಡ ಬಿದ್ದಿದೆ. ನಾನು ಹೇಳ್ತೀನಿ ಹಿಂಗ್ ಮಾಡು ಅಂತ ಅವ್ನು ಕೆಲಸ ಮಾಡ್ತಾನೆ. ಬಟ್ ನನ್ನ ಕೇಳ್ಬೇಕು ತಾನೆ ಹೆಂಗ್ ಮಾಡಬೇಕು ಅಂತ. ಅರ್ಥ ಆಯ್ತಾ ಇವ್ರೆ? ಇವಾಗ ನಿಮ್ಮ ಮನೆಗೆ ನಾನು ಎಲೆಕ್ಟ್ರಿಷಿಯನ್ ಆಗಿ ಬರ್ತೀನಿ. ಐ ನೋ ದಟ್ ವರ್ಕ್, ಬಟ್ ಯು ಟೆಲ್ ಮೀ, ನೋಡಿ ಹಿಂಗಾಗಿ ನನಗೆ ಇಲ್ಲಿ ಸ್ವಿಚ್ ಬರಬೇಕು, ಇಲ್ಲಿ ಬರಬೇಕು ಅಂತ ಹೇಳ್ತೀರಾ. ನಾನು ಹೇಳ್ತೀನಿ ಇವಾಗ ನಿಮಗೆ, ಕುತ್ಕೊಳ್ಳೋ ನೀನು, ನಾನು ಬಂದಿದ್ದೀನಿ ಎಲೆಕ್ಟ್ರಿಷಿಯನ್, ನನಗೆ ಗೊತ್ತು ಅಂತ ನಾನು ಇಲ್ಲ ಸ್ವಿಚ್ ಹಾಕ್ತೀನಿ, 1 ವರ್ಷ ತಗೊಂತೀನಿ, ಏನೋ ಮಾಡ್ತಾ ಇದ್ದೀನಿ ನಾನು. ಒಪ್ಕೊಂತೀರಾ ನೀವು ಅದನ್ನ? ನಿಮ್ಮನ್ನು ಕೇಳ್ಬೇಕು ತಾನೆ ನಾನು. ನೀವು ಓನರ್ ಮನೆಗೆ. ಅಲ್ಲ, ಕೆಲವೊಂದು ಸಿನಾರಿಯೋಗಳಲ್ಲಿ ಪಾಲಿಸಿ ಮೇಕಿಂಗ್ ಅಂತ ಬಂದಾಗ ಯಾವ್ದು ಪಾಲಿಸಿ ಎಲ್ಲದನ್ನ ಕೂಡ ನೀವು ಈ ರೀತಿ ಹೇಳಿ. ಒಂದು ಪಾಲಿಸಿ ಮೇಕಿಂಗ್ ಹೇಳಿ, ಜನನ್ ಕೇಳದೆ ಮಾಡಬೇಕು ಅನ್ನೋ ಪಾಲಿಸಿ ಮೇಕಿಂಗ್. ಕೋವಿಡ್ ಲಾಕ್ಡೌನ್ಸ್ಗೆ ಕೇಳಿ ಜನನ್ನ. ಹೌದು, ಇಲ್ಲ, ಜನ ತುಂಬಾ ಕಡೆ ವ್ಯಾಕ್ಸಿನ್ ವಿರೋಧಿಗಳ ಇರೋಂಥ ದೇಶನ ನೋಡಿದೀವಿ. ಹೌದು, ವ್ಯಾಕ್ಸಿನ್ ಹಾಕಿದ್ರೆ ಅದರಲ್ಲಿ ಏನೋ ಆಗ್ಬಿಡುತ್ತೆ, ನಮಗೆ ಮಕ್ಕಳ ಊಟದೆಲ್ಲ ಕನ್ವಿನ್ಸ್ ಮಾಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಆಗದೆ ಪ್ರೊಟೆಸ್ಟ್ ಮಾಡ್ಕೊಂಡು ದೇಶವನ್ನ ಬಂದ್ ಮಾಡಿದಂತ ಉದಾಹರಣೆಗಳು ಕೂಡ ಇದೆ. ಇಲ್ಲ ಇವರೇ, ಸೇಮ್ ಟೈಮ್ ಲಾಕ್ಡೌನ್ ಬೇಡ, ಈಗ ತುರ್ತಾಗಿ ಒಂದು ಡಿಸಿಷನ್ ತಗೋಬೇಕು. ಈಗ ಕೇಳಿ, ಅಂತವಕ್ಕೆ ನಾವು ಅದನ್ನೇ ಹೇಳಿದ್. ಇಲ್ಲಿ ಯಾರೋ ಒಬ್ರು ಬರ್ದಿದ್ರು, ಇದನ್ನೇ ಕೇಳಿ, ಯಾರೊಬ್ರು ಬೇಕಲ್ಲ ಕೇಳಿಲ್ಲ, ಇದನ್ನೇ ಕೇಳಿದ್ರು. ಕೆಲವು ಸತಿ ಎಲ್ಲವನ್ನೂ ವೋಟಿಂಗ್ ಮಾಡಕ್ಕಾಗಲ್ಲ, ನಾವು ಪೋಲಿಂಗ್ ತೊಗೊಳಕ್ಕಾಗಲ್ಲ ಅಂದಿದ್ದಕ್ಕೆ ಯು ಕ್ಯಾನ್ ಟೇಕ್ ಡಿಸಿಷನ್ ಅಂಡ್ ಯು ಶುಡ್ ನೆಕ್ಸ್ಟ್ ನಿಮ್ಗೆ ಪೋಲಿಂಗ್ ಬಂದಾಗ ಯು ಶುಡ್ ಕನ್ವಿನ್ಸ್ ಪೀಪಲ್ ದಟ್ ಬಿಕಾಸ್ ಆಫ್ ದಿಸ್ ರೀಸನ್ ಐ ಡಿಡ್ ದಿಸ್, ಐ ಹ್ಯಾವ್ ಟೇಕನ್ ಡಿಸಿಷನ್ ಅಂತ ನೀವು ಕನ್ವಿನ್ಸ್ ಮಾಡಬೇಕು. ಮತ್ತೆ ಜನಕ್ಕೆ ನೀವು ತಗೊಬೋದು. ಇವಾಗ ನಾನು ಲಾಕ್ಡೌನ್, ನಾನು ಕೇಳಂಗಿಲ್ಲ, ನಾನು ಮಾಡಲೇಬೇಕಿದೆ, ತಗೊಳ್ಳಿ ಡಿಸಿಷನ್. ದೆನ್ ಕನ್ವಿನ್ಸ್ ದೆಮ್ ಬಿಕಾಸ್ ಆಫ್ ದಿಸ್ ರೀಸನ್, ಹಿಂಗಾಗಿರೋದು ಕನ್ವಿನ್ಸ್ ಮಾಡಿ. ಅಷ್ಟೇ ತಾನೇ ಹೇಳ್ತಿರೋದು.
ಅದರಲ್ಲಿ ಏನಿದೆ ತಪ್ಪು? ಅದೂ ಇದೆ. ನಾನು ಹೇಳಿದ್ದು ಎಲ್ಲವನ್ನೂ ನಾವು ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲವಕ್ಕೂ ಪೋಲಿಂಗ್ ಅಲ್ಲ, ಮೋಸ್ಟ್ ಆಫ್ ದಿ ಥಿಂಗ್ ನೀವು ಪೋಲಿಂಗ್ ತೊಗೊಳ್ಳೇಬೇಕು. ಅದು ಬಿಟ್ಬಿಡಿ ಸ್ವಾಮಿ, ಅಷ್ಟೇ ದೊಡ್ಡ ವಿಚಾರ ಬಿಟ್ಬಿಡಿ. ನಾನು ಹೇಳಿದ್ದು ನಿಮ್ಮ ಮನೆ ನಿಮ್ಮ ಹಳ್ಳಿಗೆ ಒಂದು ಶಾಲೆ ಬೇಕಾ, ಇಷ್ಟು ಬೇಕಾ, ನಿಮ್ಮನ್ನು ಯಾರ ಹತ್ರ ಕೇಳಿದಾರಾ? ಇದುವರೆಗೂ ಕೇಳಿದಾರ ನಿಮ್ಮನ್ನು? ಬೇರೆ ಥರದಲ್ಲಿ ವರ್ಕ್ ಆಗುತ್ತೆ ಅಷ್ಟೇ. ಇದು ಏನು ಅಲ್ಲ, ಕೇಳಿದಾರ ನಿಮ್ಮನ್ನ? ನಾನು ಕೇಳ್ತಾ ಇರೋದು, ಒಬ್ಬ ವಿಲೇಜ್ ಪಂಚಾಯತ್ ಅವ್ರು ಯಾರ ಬಂದು ನಮ್ಗೆ 1 ಕೋಟಿ ಬಂದಿದೆ ಸ್ವಾಮಿ ವಿಲೇಜ್ ಪಂಚಾಯತ್ ಫಂಡು, ಇದನ್ನ ನಾವು ಹಿಂಗೆಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ, ಯಾವ್ಯಾವ್ದು ಬೇಕು ನಿಮ್ಗೆ ಅಂತ ಕೇಳಿದಾರ ನಿಮ್ಮನ್ನ? ಬಟ್ ಇದು ರಿವರ್ಸ್ ಆಗಿ ವರ್ಕ್ ಆಗ್ತಿದೆ ಈಗ. ಏನು ಇವಾಗ ಹೆಂಗ್ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಇವಾಗ ಇದು ನೀವು ಹೇಳ್ತಿರೋ ವಿಚಾರ ರಿವರ್ಸ್ ಆಗಿ ವರ್ಕ್ ಆಗ್ತಿದೆ ಅಷ್ಟೇ. ಇದು ರಿವರ್ಸ್ ಆಗಂದ್ರೆ ರಿವರ್ಸ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಜನ ಪ್ರತಿನಿಧಿ ಅಂತ ಹೇಳಿ ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ, ನಮ್ಮೆಲ್ಲರ ಒಪಿನಿಯನ್ನ ಪ್ರತಿನಿಧಿ ಆತ ಅಂತ ಕಳಿಸಿರ್ತೀವಿ. ನಮ್ಮ ಮಧ್ಯದಿಂದ ಆಯ್ಕೆ ಮಾಡಿ ಕಳಿಸ್ಕೋಬೇಕಾದ್ರೆ ಆತ ನಮ್ಮ ಬೇಕು ಬೇಡಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ಒಂದು ಬೇಸಿಕ್ ಲೆಕ್ಕಾಚಾರದ ಮೇಲೆ ಪ್ರಜಾಪ್ರಭುತ್ವ ನಿಂತಿರೋದು. ಇದೆಯಾ ಇವಾಗ? ಅದು ನಡೀತಾ ಇದೆಯಾ? ಬಹಳ ಕಮ್ಮಿ ಕಡೆ ನಡೀತಾ ಇದೆ. ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಸಿಂಪಲ್ ಅದು. ಸರಿ, ಅದ್ರ ಬಗ್ಗೆ ಯಾರು ಕ್ವಶನ್ ಮಾಡ್ತಿಲ್ಲ ಸರ್. ಇನ್ನು ಯಾವ್ದ್ರ ಬಗ್ಗೆ ನನ್ನ ಇಷ್ಟೊಂದು ಕ್ವಶನ್ ಮಾಡ್ತೀರಾ? ಅಲ್ಲಿ ಗಬ್ಬು ನಾರ್ತಾ ಇದೆ, ನನ್ನ ಇಷ್ಟೊಂದು ಕ್ವಶನ್ ಮಾಡ್ತೀರಾ? ಆಕ್ಚುಲಿ ಅದು ಸರಿ ಇಲ್ಲ. ಯಾಕೆ ನಿಮ್ಮನ್ನು ಇಷ್ಟೊಂದು ಕ್ವಶನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಉಪೇಂದ್ರ ಅವರೇ? ಎಲ್ರಿಗೂ ಬದಲಾವಣೆ ಬೇಕು, ಆದ್ರೆ ಇಲ್ಲೊಂದು ಬದಲಾವಣೆ ಕಾಣಿಸ್ತಾ ಇದೆ, ಬಟ್ ಕೆಲವು ಗೊಂದಲಗಳಿದಾವೆ. ಎಲ್ಲ ಗೊಂದಲ ಅಲ್ಲ ಉಪೇಂದ್ರ ಅವರಲ್ಲಿ. ಇಲ್ಲ ಗೊಂದಲ ಅಂತ ಹೇಳ್ಬೇಡಿ. ಇಲ್ಲಿ ನೀವು ವರ್ಕ್ ಲೀಡರ್ ಅಲ್ಲ ಸ್ವಾಮಿ, ಲೀಡರ್ ಅಲ್ಲ ಉಪೇಂದ್ರ ಅವರೇ, ಲೀಡರ್ ಅಲ್ಲ. ಗೊಂದಲ ಎಲ್ಲಿ ಬರೋದು ಗೊತ್ತಾ ನನಗೆ? ಬಾ ನೀನು ಸ್ವಲ್ಪ ಸೇರ್ಕೊ ಅಂತ ಗೊಂದಲ ನನಗೆ. ಯಾಕಂದ್ರೆ ನನಗೆ ಮಾಡಕ್ ಫಸ್ಟ್ ಆಫ್ ಆಲ್ ರೆಡಿ ಇಲ್ಲ. ನಾನು ಉಪೇಂದ್ರ ಅವರ ರೆಡಿ ಇಲ್ಲಲ್ಲ. ನಾನು ಮಾಡ್ತಾ ಇದ್ದೀನಲ್ಲ ಇವತ್ತು. ಯಾಕೆ ಇಷ್ಟು ಕುತ್ಕೊಂಡು ನಾನು ಇವಾಗ ನನಗೆ ವಿಚಾರವನ್ನ ಹೇಳ್ತಿದ್ದಾರೆ. ಹೌದು, ಇದು ನನ್ನ ಕೆಲಸ. ಒಬ್ಬ ವಿಚಾರ ಹೇಳ್ಬೇಕು, ಒಬ್ಬ ಅದನ್ನ ಕೆಲಸ ಮಾಡಬೇಕು. ಬಟ್ ಪಕ್ಷಕ್ಕೆ ಲೀಡರ್ ಬೇಡ ಅಂತಿರಲ್ಲ. ಯಾವ ತರ ಲೀಡರ್ ಬೇಕು ಹೇಳಿ ಸ್ವಾಮಿ? ಓಕೆ, ಲೀಡರ್ ಮಾಡ್ಬೋಣ ಇನ್ಮೇಲೆ. ಯಾವ ತರ ಲೀಡರ್ ಬೇಕು ನಿಮ್ಗೆ? ನೀವು ಯಾಕೆ ಚುನಾವಣೆಗೆ ನಿಂತು ಇನ್ನೊಬ್ರಿಗೆ ಮಾದರಿ ಆಗಬಾರ್ದು, ಸ್ಫೂರ್ತಿ ಆಗಬಾರ್ದು? ಉಪೇಂದ್ರ ಅವರೇ, ಈಗ ಒಬ್ಬ ಅಟ್ಲೀಸ್ಟ್ ನೀವು ಹೇಳ್ತಿದ್ದೀರಿ ನಾನು ಬರೋದಿಲ್ಲ, ವಿಚಾರ ಮಾತ್ರ ಇದು ಬರಬೇಕು, ವಿಚಾರ ಒಪ್ಪಿರುವಂಥ ಸಾಮಾನ್ಯ ಜನ ಕೆಲಸಗಾರರು ಹೋಗಿ ಮಾಡಬೇಕು ಅಂತ. ಅಟ್ಲೀಸ್ಟ್ ಒಬ್ಬ ಉಪೇಂದ್ರ ಅವರು, ಈಗ ನಾನು ಬಿಗಿನಿಂಗಲ್ಲೇ ಒಂದ್ಸಲ ಹೇಳಿದೆ, ಉಪೇಂದ್ರ ಅವರು ಈ ಚಿಂತನೆಯನ್ನು, ಈ ಬ್ಯೂಟಿಫುಲ್ ಚಿಂತನೆಯನ್ನು ಇಟ್ಟಿದ್ದಕ್ಕೆ ಲಾಸ್ಟ್ ಎಲೆಕ್ಷನ್ಲಿ 1.25 ಲಕ್ಷ ವೋಟ್ ಹಾಕೋರು. ಈ ಸಲ ಇನ್ನಷ್ಟು ಜಾಸ್ತಿ ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ಇನ್ನು ಯಾರೊಬ್ರು ಹೇಳಿದರೆ ಲೇಟ್ ಆಗ್ತಿತ್ತೇನೋ ಅಂತ. ಉಪೇಂದ್ರ ಅವ್ರು ಹೇಳಿದಕ್ಕೆ ಇಷ್ಟ ಆಯಿತು. ಇನ್ನು ಉಪೇಂದ್ರ ಅವ್ರಿಗಿಂತನೂ ಜಾಸ್ತಿ ಯಾರಾದರೂ ರಾಷ್ಟ್ರ ಮಟ್ಟದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇರೋರು ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರೀಚ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ. ಬಟ್ ಅಗೇನ್ ಇಷ್ಟು ತನಕ ಆಗಿರೋದಕ್ಕೆ, ಇಷ್ಟು ಎಫೆಕ್ಟ್ ಆಗಿರೋದಕ್ಕೆ ಉಪೇಂದ್ರ ಅವರ ಗ್ರಾವಿಟಿ, ಅವರ ಸುತ್ತ ಇರೋ ಅವರ ಹೆಸರು, ಅವರು ಇಷ್ಟು ವರ್ಷ ಮಾಡಿರೋ ಸಾಧನೆ, ಅವರಿಗಿರೋ ರೀಚ್ ಕಾರಣ ಅನ್ನೋದು ನಿಮಗೆ ಬಿಗಿನಿಂಗಲ್ಲಿ ಹೇಳಿದೆ. ಒಂದು ಹಂತದಲ್ಲಿ ನೀವು ಕೂಡ ಅದನ್ನು ಒಪ್ಕೊಂಡ್ರಿ. ಅದೇ ರೀತಿ ನಾನು ಕೇಳ್ತಿರೋದು, ಈ ಬ್ಯೂಟಿಫುಲ್ ಚಿಂತನೆಯನ್ನು ನೀವು ಅಟ್ಲೀಸ್ಟ್ ಒಬ್ಬರು ಉಪೇಂದ್ರ ಅವರಾದರೂ ಕೂಡ ವಿಧಾನಸೌಧ ಮೆಟ್ಟಿಲು ಹತ್ತಿ ಎಲೆಕ್ಷನ್ ನಿಂತು ಗೆದ್ದು 1 ಸಲಿನೋ 2 ಸಲಿನೋ ಪ್ರಯತ್ನ ಪಟ್ಟು ಗೆದ್ದು ವಿಧಾನಸಭೆಗೆ ಹೋಗಿ ವಿಚಾರವನ್ನು ಮಂಡಿಸ್ತಾ 1 MLA 2 MLA ನೆಕ್ಸ್ಟ್ MLA ಯಾರು ಅಮರಬೇಕು ಅಂತಾರೆ ಜನ. ಯಾಕೆ ಬೇಕು ಅಂತಾರೆ ಸರ್? ಉಪೇಂದ್ರನ ಯಾಕೆ ಬೇಕು ಅಂತಿದ್ದಾರೆ? ಹಾಗಾದ್ರೆ ನಿಮ್ಗೆ ನಿಮ್ಮ ಪ್ರಕಾರ ಏನು? ಹಿಂಗೆ ರಮೇಶ, ಸುರೇಶ, ವೆಂಕಟೇಶ, ಶಾರದಾ ಯಾರು ಆಗಂಗೆ ಇಲ್ಲ. ಯಾಕೆ ಸರ್ ಆಗಕ್ಕಾಗಲ್ಲ? ಒಂದ್ಸರಿ ಹೋದ್ರೆ ಅಲ್ಲ ರೀ, ಒಂದ್ಸತಿ ನಾನು ಹೋದ್ರೆ ನೆಕ್ಸ್ಟ್ ಇನ್ನೊಬ್ಬ ಉಪೇಂದ್ರ ಬೇಕು ಅವ್ರಿಗೆ. ಯಾಕೆ? ಒಂದು ಮಾಡೆಲ್ನ ತೋರಿಸ್ಬೋದಲ್ಲ? ಇನ್ನೊಂದು ಮಾಡಲ್ ಬೇಡವಾ? ಒಂದೇ ಮಾಡಲ್ ಸಾಕ? ಆಮೇಲೆ ಯಾಕೀಗ ಬೇರೆ ಪಕ್ಷಗಳಲ್ಲೂ ಕೂಡ ಕೆಲವರು ಹೆಸರಿಗಾದ್ರೂ ಕೂಡ ಒಬ್ಬರೊಬ್ಬರನ್ನ ತಗೊಳ್ತಾರೆ ಗೊತ್ತಾ? ಆ ಥರ ನೀವು ಜಾಸ್ತಿ ಜನ ತಗೊಳ್ಳಿ. ಅಲ್ಲಿ ತಗೊಳ್ತಾ ಇರೋದ್ರ ಬಿಟ್ಬಿಟ್ಟು ಅಲ್ಲೇ ಯಾಕೆ ಕೇಳಿ? ಜಾಸ್ತಿ ಜನ ತಗೊಳ್ಳಿ ನೀವು. ಈಗ ಕೆಲವೊಂದು ಈಗ ಮೈನ್ ಸ್ಟ್ರೀಮ್ ರಾಜಕೀಯ ಪಕ್ಷಗಳಲ್ಲೂ ಕೂಡ ಹೆಸರಿಗೆ ಮಾತ್ರ ಒಬ್ಬ ಆಟೋ ಡ್ರೈವರ್ ಟಿಕೆಟ್ ಕೊಡೋದು, ಡಾಕ್ಟರ್ ಟಿಕೆಟ್ ಕೊಡೋದು, ಒಂದೊಂದು ಮಾಡ್ತಿದ್ದಾರೆ. ಈಗ ಉಪೇಂದ್ರ ಅವರು ಅದನ್ನೇ ದೊಡ್ಡ ಮಟ್ಟದಲ್ಲಿ ಅವರ ಪಕ್ಷದಲ್ಲಿ ನಾನು ಅದನ್ನೇ ಮಾಡ್ತಿರೋದು. ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಹೊಸಬರಿಗೆ, ಯುವಕರಿಗೆ ಅವ್ರು ನಿಂತ್ಕೊಳ್ಳಿ, ಅವ್ರ ಕೆಲಸಗಾರರಾಗ್ಲಿ ಅಂತ ಮಾಡ್ತಾ ಇದ್ದೀನಿ. ನೀವು ಅದ್ರಲ್ಲಿ ಮತ್ತೆ ಒಬ್ಬ ನಾಯಕ ಸ್ಫೂರ್ತಿಯಾಗಿ ನೀವೇ ಫಸ್ಟ್ ಹೋಗ್ಬೋದಲ್ಲ? ಅಲ್ಲ, ಆತರ ಸ್ಫೂರ್ತಿ ಕೂಡ ದೊಡ್ಡ ನಾಯಕರಿದಾರಲ್ಲ ನಿಮ್ಗೆ. ನನಗೊಂದು ಅರ್ಥ ಆಗ್ತದೆ, ನಿಮ್ಮ ಪಕ್ಷದಲ್ಲಿ ಸ್ಫೂರ್ತಿ ಕೊಡೋಕೆ ಬೇರೆ ಪಕ್ಷದಲ್ಲಿ ಅವ್ರು ಕೊಡ್ಕೊಂತಾರೆ ಬಿಡಿ ಸ್ಫೂರ್ತಿನ. ಪ್ರಜಾಕೀಯ ರಾಜಕೀಯ ಆಗ್ಬೇಕು ನಿಮ್ಗೆ. ಅಲ್ಲ, ಪ್ರಜಾಕೀಯದಲ್ಲೇ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಅವ್ರು ಇಮಿಡಿಯೇಟ್ ಆಗಿ ಅವ್ರು ಜಾಸ್ತಿ ಹೈಯೆಸ್ಟ್ ಪರ್ಸೆಂಟೇಜ್ ವೋಟ್ ಬರ್ತಾ ಇದೆ ಅವ್ರಿಗೆ, ಅಲ್ಲೇ ತಗೊಂಡೋಗಿ ವೋಟ್ ಹಾಕ್ಬಿಡಿ. ನಿಮ್ ವೋಟ್ ವೇಸ್ಟ್ ಆಗಲ್ಲ. ಪ್ರಜಾಕೀಯಕ್ಕೆ ಜಾಸ್ತಿ ಬರೋದು ಬೇಡವಾ? ಬೇಡ ನನಗೆ. ಈ ತರ ಯೋಚನೆ ಇರೋರು ಒಂದು ವೋಟು ಬೇಡ ನನಗೆ. ಎಷ್ಟು ನಿಮ್ ಪ್ರಕಾರ 100 ವರ್ಷ ಹೋಗ್ಲಿ, ಹೆಂಗೆ ಹೋಗ್ಲಾ? 100 ವರ್ಷ ಆಗ್ಲಿ ಪರವಾಗಿಲ್ಲ, 10 ಜನ ಉಟ್ಕೊಳ್ಳಿ ಸ್ಟ್ರಾಂಗ್ ಆಗಿ. ಅರ್ಥ ಆಯ್ತಾ? ಟೀಕ್ ತುಂಬಾ ಟೈಮ್ ತಗೊಳತ್ತೆ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಏನ್ ಹೇಳಿ? ಲೇಟ್ ಆದ್ರೂ ಪರವಾಗಿಲ್ಲ ಉಪೇಂದ್ರ ಅವರಿಗೆ. ಲೇಟ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಸ್ಟ್ರಾಂಗ್ ಬಹಳ ಇಂಪಾರ್ಟೆಂಟ್ ಆಗ್ಬೇಕು ಆಕ್ಚುಲಿ. ಈ ವಿಚಾರ ಸ್ಟ್ರಾಂಗ್ ಆಗಿರ್ಲಿ ಜನರಲ್ಲಿ. ಉಪೇಂದ್ರ ಅವರು ಈ ತರನೇ ಹೇಳಿದಂತ ತುಂಬಾ ಜನ ನಮಗೆ ಪಠ್ಯ ಪುಸ್ತಕಗಳಲ್ಲಿ ಸಿಗ್ತಾರೆ. ಪೊಲಿಟಿಕಲ್ ಫಿಲಾಸಫರ್ ಅಂತ ಹೇಳಿ ಅವ್ರದ್ದು ಫೋಟೋ ಹಾಕಿ ನಾವು ರೆಸ್ಪೆಕ್ಟ್ ಮಾಡೋ ಮಟ್ಟಿಗೆ ಫಿಲಾಸಫರ್ಗಳಾಗಿ ಹೋಗ್ಬಿಟ್ಟಿದ್ದಾರೆ. ಆ ರೀತಿ ಆಗಬಾರದು. ಪ್ರಾಕ್ಟಿಕಲ್ ಆಗೋದಕ್ಕೆ ಒಂದು ಪಾರ್ಟಿ ಮಾಡಿರೋದು. ಫಿಲಾಸಫರ್ ಆಗಿ ಉಳಿದ್ಬಿಟ್ರೆ ಅಂತ ಹೇಳಿ ಒಂದು ಚಿಂತೆ. ಇವರೇ ಪ್ರಾಕ್ಟಿಕಲ್ ಆಗಿ ಮಾಡ್ತಿದೀವಲ್ಲ, ಎಲೆಕ್ಷನ್ ನಿಲ್ತಾ ಇದೀವಿ,
ಬಂದಿದ್ದಾರೆ ಕ್ಯಾಂಡಿಡೇಟ್ಸು. ಬಟ್ ನೀವೇ ರೆಡಿ ಇಲ್ಲಲ್ಲ, ನೀವು ಆ ಬೇಸಿಕ್ ಐಡಿಯಾಗೆ ನೀವು ಅಗೇನ್ಸ್ಟ್ ಇದೀರಲ್ಲ, ಲೀಡರ್ ಆಗ್ಬಿಡ್ತೀನಿ ನಾನು ಬಂದ್ರೆ ಅಂತ ಹೇಳಿ. ಅಲ್ಲ, ಲೀಡರ್ಗಳು ನಾನು ಆಗ್ತೀನಿ ಅಂತಲ್ಲ, ನಾನು ಆಗಲ್ಲ ಲೀಡ್ರು. ಮನಸ್ಥಿತಿ ಒಬ್ಬ ಉಪೇಂದ್ರಂಗೆ ಓಟ್ ಹಾಕ್ತೀನಿ ನಾನು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಬೇಜಾರಾಗ್ತಿರೋದು. ಆ ಮೂಲಕನಾದ್ರೂ ಬದಲಾವಣೆ ಆರಂಭ ಆಗ್ಬಿಡ್ಬೋದಲ್ಲ. ಅಲ್ಲ, ಹೆಂಗೆ ಎಲ್ಲಿ ಬದಲಾವಣೆ ಆಯ್ತು? ನೀವು ಉಪೇಂದ್ರಂಗೆ ಓಟ್ ಹಾಕಿದ್ರೆ ಬದಲಾವಣೆ ಎಲ್ಲ ಆಯ್ತು. ಉಪೇಂದ್ರ ಅವ್ರಿಗೆ ನೀವು ಒಬ್ಬ ಏನು ಗೊತ್ತಿಲ್ದಿರೋ ಓಟ್ ಹಾಕಿದಾಗ ಬದಲಾವಣೆ ಅದು. ನೀನ್ ನಿಂತ್ಕೊಳ್ಳ, ನೀನ್ ಹೆಸರಿಲ್ಲ ಏನಿಲ್ಲ, ದುಡ್ಡಿಲ್ಲ ಏನಿಲ್ಲ, ನಾನು ಹೇಳ್ದಂಗೆ ಕೆಲಸ ಮಾಡ್ತಾನೆ ಈ ಯುವಕ. ಇದೊಂದು ಒಳ್ಳೆ ಬ್ಯೂಟಿಫುಲ್ ಐಡಿಯಾ ಅಲ್ವಾ? ಇದು ಹೆಚ್ಚು ಜನಕ್ಕೆ ರೀಚ್ ಆಗ್ಲಿಕ್ಕೆ ಹಿಂಗೆ ಆಗುತ್ತೆ. ನೀವು ಬಂದ್ರೆ ಇನ್ನಷ್ಟು ನಾನು ಬಂದ್ರೆ ಮತ್ತೆ ನೋಡ್ರಿ ಉಪೇಂದ್ರ ನೆಕ್ಸ್ಟ್ ಅಮರ್ ಬರಬೇಕು. ಅಲ್ಲ, ಯಾಕೆ ಅಮರ್ ಯಾಕೆ? ಹೌದು, ಉಪೇಂದ್ರ ಯಾಕೆ?